ಶ್ರೀಗುರುಭ್ಯೋ ನಮಃ. ಶ್ರೀಯರಸಗಾಂಗೇಯನುತ ಕೌಂತೆಯ ವಂದಿತ ಚರಣ ಕಮಲದಳಾಯ ತಾಂಬಕ ರೂಪ ಚಿನ್ಮಯ ದೇವಕೀತನಯ ರಾಯ ರಘುಕುಲವರ್ಯ ಭೂಸುರ ಪ್ರಿಯ ಸುರಪುರ ನಿಲಯ ಚೆನ್ನಿಗರಾಯ ಚತುರೋಪಾಯ ರಕ್ಷಿಸು ನಮ್ಮನ ನವರತ ಕುಂದ ಕುಡ್ಮಳ ರದನ ಪರಮಾನಂದ ಹರಿ ಗೋವಿಂದ ಸನಕ ಸನಂದ ವಂದಿತ ಸಿಂಧು ಬಂಧನ ಮಂದರಾದ್ರಿಧರ ಇಂದಿರಾಪತಿ ವಿಜಯ ಸುಖ ಅರವಿಂದ ನಾಭ ಪುರಂದರಾರ್ಚಿತ ನಂದ ಕಂದ ಮುಕುಂದ ರಕ್ಷಿಸು ನಮ್ಮನ ನವರತ. ಜಾಜಿಯ ಮೊಗ್ಗುಗಳಂತಹ ದಂತಪಂಕ್ತಿ ಅಂದರೆ ಹಲ್ಲಿನ ಪಂಕ್ತಿಯನ್ನ ಇರತಕ್ಕ ಸುಂದರವಾದ ರೂಪವುಳ್ಳ ಸ್ವಾಮಿ ಪರಮಾತ್ಮ ಪರಮಾನಂದ ಪೂರ್ಣ ನೀನು ಶ್ರೀಹರಿ ಗೋವಿಂದ ಸನಕ ಸನಂದನರಿಂದ ವಂದಿತವಾದ ಪಾದ ಅಂತ ನೋಡಿ. ಈಗಿನ್ನು ಅವರ ಸ್ತೋತ್ರವನ್ನ ಕೇಳಿ ಬಂದಿರೋದು ಭಾಗವತದಲ್ಲಿ. ಸನಕಾದಿಗಳಿಂದ ವಂದಿತ ಪಾದ ಪರಮಾತ್ಮನ ಪಾದ. ಇದರಿಂದ ನಮಗೆ ಎಲ್ಲರೂ ಬ್ರಾಹ್ಮಣರನ್ನ ಹೊಗಳುವಂತೆ ಪರಮಾತ್ಮ ಮಾತನಾಡಿದರೆ ಈ ಗುರುಗಳು ಮಾಡಿದ ವ್ಯಾಖ್ಯಾನವನ್ನ ನಾವು ಇಟ್ಕೋಬೇಕು. ಯಾಕಂದ್ರೆ ಎಲ್ಲರೂ ಕೂಡ ಸ್ತೋತ್ರ ಮಾಡುವವರು ಪರಮಾತ್ಮನೇ ಸರ್ವೋತ್ತಮ ಹಾಗೆ ಅಂತ. ಸಮುದ್ರಕ್ಕೆ ಸೇತುವೆಯನ್ನ ಕಟ್ಟಿದ ರಾಮಚಂದ್ರ, ಮಂದರ ಪರ್ವತವನ್ನು ಹೊತ್ತವನೇ ಕೂರ್ಮ ರೂಪದಿಂದ, ಇಂದಿರಾ ರಮಣ, ಅರ್ಜುನನಿಗೆ ಸಖನಾಗಿ ಸಂರಕ್ಷಣೆಯನ್ನ ಮಾಡಿದ ಸ್ವಾಮಿ ಪದ್ಮನಾಭ, ಇಂದ್ರನಿಂದ ಪೂಜಿತನಾದವನೇ ನಂದನ ಕಂದನೇ ಮುಕುಂದನೇ ನೀನು ಸದಾ ನಮ್ಮನ್ನ ರಕ್ಷಿಸು ಹಾಗೆ ಅಂತ. ಇನ್ನು ವಿಶೇಷ ಪದಗಳ ಅರ್ಥವನ್ನ ನೋಡುವುದಾದರೆ ಕುಂದ ಕುಡ್ಮಲ ರದನ ಅಂತ. ಕುಂದ ಅಂದರೆ ಜಾಜಿ, ಕುಡ್ಮಲ ಅಂದರೆ ಮೊಗ್ಗು, ಕುಂದ ಕುಡ್ಮಲ ಅಂದ್ರೆ ಜಾಜಿ ಮೊಗ್ಗು ಅಂತ. ರದನ ಹಾಗೆ ಅಂದ್ರೆ ದಂತ ಅಂತ, ಪಂಕ್ತಿಗೆ ಹಲ್ಲು ಅಂತ ಅರ್ಥ. ಅದರ ಪರಮಾತ್ಮನ ಹಲ್ಲುಗಳು ಹೇಗಿದೆ ಅಂದ್ರೆ ಜಾಜಿ ಹೂವಿನ ಮೊಗ್ಗಿನಂತೆ ಬಿಳಿಯಾಗಿ ಸುಂದರವಾಗಿ ಇದೆ, ಸುಂದರವಾದ ದಂತ ಪಂಕ್ತಿಯನ್ನ ಹೊಂದಿದವ ಶ್ರೀಹರಿ ಅಂತ ಅರ್ಥ. ಇದರಿಂದ ದೇವರ ಹಲ್ಲಿನ ಲಕ್ಷಣವನ್ನ ಹೇಳಿದ್ದಾರೆ. ಎಲ್ಲಾ ಲಕ್ಷಣವನ್ನು ಇಟ್ಕೋಬೇಕು ಅಂತ 32 ಸಲ್ಲಕ್ಷಣಗಳಿಂದ ತುಂಬಿದ ಪರಮಾತ್ಮ ಅಂತ ಅರ್ಥ. ಪರಮಾನಂದ, ಪರಮ ಅಂದರೆ ಉತ್ತಮ, ಸರ್ವಶ್ರೇಷ್ಠ ಅಂತ ಅರ್ಥ. ಪರಮಾತ್ಮನ ಆನಂದ ಬ್ರಹ್ಮಾದಿ ಸಕಲರ ಆನಂದಕ್ಕಿಂತಲೂ ಅತಿ ಉನ್ನತ ಮಟ್ಟದ್ದು ಹಾಗೆ ಅಂತ. ಹರಿ, ಹರಿ ಎಂದರೆ ಹರತಿ ಇತಿ ಹರಿ, ಎಲ್ಲರ ಪಾಪವನ್ನು ನಾಶ ಮಾಡತಕ್ಕವ ಅಂತ ಅರ್ಥ. ಗೋವಿಂದ ಹಾಗೆಂದ್ರೆ ತುಂಬಾ ಅರ್ಥ ಇದೆ ಅದಕ್ಕೆ. ಗೋವು ಅಂದ್ರೆ ಶಾಸ್ತ್ರಗಳು, ಶಾಸ್ತ್ರವನ್ನ ರಕ್ಷಣೆ ಮಾಡುವುದಕ್ಕಾಗಿ ವೇದವ್ಯಾಸರಾಗಿ ಅವತಾರ ಮಾಡಿದವ ಅಂತ ಅರ್ಥ. ಇನ್ನು ಗೋವು ಅಂದ್ರೆ ಆಕಳುಗಳು, ಅದನ್ನ ರಕ್ಷಣೆ ಮಾಡುವುದಕ್ಕಾಗಿ ಕೃಷ್ಣನಾಗಿ ಅವತಾರ ಮಾಡಿದವ ಹಾಗೆ ಅಂತ. ಸನಕ ಸನಂದ ವಂದಿತ ಹಾಗೆ ಅಂತ. ಸನಕ ಸನಂದನ ಸನತ್ಕುಮಾರ ಸನತ್ ಸುಜಾತ ಅಂತ ಬ್ರಹ್ಮದೇವರ ಮಾನಸ ಪುತ್ರರು. ಬ್ರಹ್ಮಚರ್ಯದಿಂದಲೇ ಅವರು ಪರಮಹಂಸ ಆಶ್ರಮ ಸ್ವೀಕರಿಸಿದ ಮಹನೀಯರು. ಅಂತವರಿಂದ ಪೂಜಿತನಾದವ. ಯದ್ಯಪಿ ಅವರಿಗೆ ವೈರಾಗ್ಯ ಜಾಸ್ತಿ ಇರುತ್ತದೆ, ಆದರೂ ಕೂಡ ದೇವರ ಮೇಲೆ ವೈರಾಗ್ಯ ಇಲ್ಲ ನೋಡಿ. ಅದು ದೇವರ ಮೇಲೆ ಸದಾ ರಾಗ, ದೇವರ ಮೇಲೆ ಸದಾ ಭಕ್ತಿಯಿಂದ ಇರ್ತಾರೆ ಅವರು. ಎಲ್ಲವನ್ನೂ ಬಿಟ್ಟರೂ ಕೂಡ ದೇವರನ್ನ ಬಿಡ್ಲಿಕ್ಕೆ ಆಗೋದಿಲ್ಲ ನೋಡಿ. ಅದನ್ನ ಹೇಳ್ತಾ ಇದ್ರು ಕನಕದಾಸರೇ ಈ ಮಾತನ್ನು ಹೇಳಿದ್ರು. ತೊರೆದು ಜೀವಿಸಬಹುದೇ ಹರಿನಿನ್ನ ಚರಣವ ಹಾಗೆ. ಎಲ್ಲವನ್ನೂ ಬಿಟ್ಟು ಸನ್ಯಾಸಿಗಳಾಗಿರ್ತಾರೆ, ದೇವರನ್ನ ಮಾತ್ರ ಬಿಡ್ಲಿಕ್ಕಾಗೋದಿಲ್ಲ ಹಾಗೆ. ಸಿಂಧು ಬಂಧನ ಹಾಗೆಂತ ಸೇತುವೆಯನ್ನ, ರಾಮ ಸೇತುವೆಯನ್ನ ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ಮಂದರಾದ್ರಿಧರ, ಮಂದರ ಅಂದ್ರೆ ಅದೇ ಒಂದು ಪರ್ವತ, ಅದು ಬಂಗಾರಮಯವಾದ ಪರ್ವತ, ಅದು ಚಿನ್ಮಯ. ಅದು ಅದನ್ನ ಕುರ್ಮ ರೂಪದಿಂದ ಸಮುದ್ರ ಮಥನ ಮಾಡುವ ಸಂದರ್ಭದಲ್ಲಿ ಧರಿಸಿದವ ಅಂತ. ಇಂದಿರಾಪತಿ, ಲಕ್ಷ್ಮಿಗೂ ಕೂಡ ಒಡೆಯನಾದವ ಹಾಗೆ.
ವಿಜಯ ಸಖ, ವಿಜಯ ಅಂತ ಅರ್ಜುನನ ಹೆಸರು. ಅರ್ಜುನ ಅವನ ಪರ್ಯಾಯ ನೋಡಿ ಹೆಸರುಗಳು. ಅರ್ಜುನ ಫಲ್ಗುನೋ ಜಿಷ್ಣು ಕಿರೀಟಿ ಶ್ವೇತವಾಹನ ಭೀಭತ್ಸು ವಿಜಯ ಕೃಷ್ಣ ಸವ್ಯಸಾಚಿ ಧನಂಜಯ. ಹಾಗೆ ಅಂತ ಮಹಾಭಾರತದಲ್ಲಿ ಬರುವ ಒಂದು ಶ್ಲೋಕ ಇದು. ಅಲ್ಲಿ ವಿಜಯ ಅಂತ ಅರ್ಜುನನಿಗೂ ಹೆಸರಿದೆ. ಆ ಹೆಸರಿನ ಮೂಲಕ ಗುರುಗಳು ತಿಳಿಸ್ತಾ ಇದ್ದಾರೆ, ವಿಜಯ ಸಖ, ಅರ್ಜುನನಿಗೆ ಸಖನಾಗಿ ಇದ್ದು ರಕ್ಷಣೆ ಮಾಡಿದ ಕೃಷ್ಣನನ್ನ ಸ್ಮರಿಸ್ತಾ, ಅರವಿಂದ ನಾಭ, ಅರವಿಂದ ಅಂದ್ರೆ ಕಮಲ, ಕಮಲದ ಹೊಕ್ಕಳಲ್ಲಿ ಕಮಲವನ್ನ ಇಟ್ಟುಕೊಂಡವ ಹಾಗೆ ಅಂತ ಅರ್ಥ. ಅಂದ್ರೆ ಪದ್ಮನಾಭ ರೂಪವನ್ನ ಸ್ಮರಿಸ್ತಾ ನೀನೇ ಜಗತ್ತಿನ ಸೃಷ್ಟಿಗೆ ಕಾರಣೀಭೂತನಾದವ ಹಾಗೆ ಅಂತ ಚಿಂತನೆ ಮಾಡ್ತಾ, ಪುರಂದರ ಅರ್ಚಿತ ಹಾಗೆ, ಪುರಂದರ ಅಂದ್ರೆ ಇಂದ್ರದೇವರು ಅಂತ ಅರ್ಥ, ಅವರಿಂದ ವಂದಿತನಾದವನೇ ಅಂತ ಅರ್ಥ. ನಂದಕಂದ, ಯಶೋದೆಯ ಪತಿ ನಂದಗೋಪ ಅಂತ. ಪರಮಾತ್ಮ ಯದ್ಯಪಿ ವಸುದೇವ ದೇವಕಿಯಲ್ಲಿ ಹುಟ್ಟಿದ್ರೂ ಕೂಡ ನಂದಗೋಪ ಯಶೋದೆಯರ ಮಗ ಅಂತನೂ ಕೂಡ ಪ್ರಸಿದ್ಧಿ. ಯಾಕೆ? ಇಬ್ರು ತಪಸ್ ಮಾಡಿದರಂತೆ. ವಸುದೇವ ದೇವಕಿಯರು ಪರಮಾತ್ಮ ಮಗನಾಗಬೇಕು ಅಂತ ತಪಸ್ ಮಾಡಿದರು. ಈ ನಂದಗೋಪ ಮತ್ತು ಯಶೋದೆಯರು ಕೂಡ ಮೂಲ ರೂಪದಲ್ಲಿ ಅವರು ಪರಮಾತ್ಮನನ್ನ ತಪಸ್ ಮಾಡಿದ್ದಾರೆ. ಎರಡೆರಡು ರೂಪ ಯಾಕೆ ತೆಗೆದುಕೋಬೇಕು ಅಂತ ಪರಮಾತ್ಮ ಕೃಷ್ಣಾವತಾರದಲ್ಲೇ ಅದನ್ನ ಮಾಡಿದ್ದಾನೆ. ದೇವಕಿಯ ವಸುದೇವ ದೇವಕಿಯರಲ್ಲಿ ಅವತಾರ ಮಾಡಿ ನಂದಗೋಕುಲದಲ್ಲಿ ನಂದಗೋಪ ಯಶೋದೆಯರ ಹತ್ರ ಪರಮಾತ್ಮ ಬೆಳೆದದ್ದು ಹಾಗೆ ಅಂತ. ಅದರಿಂದ ನಂದಕಂದ ಅಂತ ಪ್ರಸಿದ್ಧ. ಮುಕುಂದ ಹಾಗೆ ಅಂತ, ಮುಕುಂದ ಅಂದ್ರೆ ಮೋಕ್ಷವನ್ನ ಕೊಡತಕ್ಕ ರೂಪ ಹಾಗೆ ಅಂತ. ಅಂತಹ ಪರಮಾತ್ಮ ಸದಾ ನಮ್ಮನ್ನ ರಕ್ಷಿಸಲಿ ಹಾಗೆ ಅಂತ ಪ್ರಾರ್ಥನೆ. ಶ್ರೀಮದ್ ಅಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.